ಬೆಂಗಳೂರಿನ ಹೋಟೆಲ್ಗಳು ಫುಲ್ ಖಾಲಿಯಾಗಿದೆ. ಪ್ರಸಿದ್ಧ ಹೋಟೆಲ್ನಲ್ಲೂ ಕೂಡ ಗ್ರಾಹಕರ ಸಂಖ್ಯೆ ಇಳಿಮುಖವಾಗ್ತಿದೆ. ಬೆಂಗಳೂರಿನ ಹೋಟೆಲ್ಗಳು ಫುಲ್ ಖಾಲಿ ಹೊಡಿತಿವೆ. ಪ್ರಸಿದ್ಧ ಹೋಟೆಲ್ನಲ್ಲಿ ಗ್ರಾಹಕರ ಸಂಖ್ಯೆ ಇಳಿಮುಖವಾಗ್ತಿದೆ. ಸಿರಿದರ್ಶಿನಿ ಹೋಟೆಲ್ನಲ್ಲಿ ಗ್ರಾಹಕರೇ ಇಲ್ಲ. ಮಹಾಲಕ್ಷ್ಮಿ ಲೇಔಟ್ ಬಳಿಯ ಪ್ರಸಿದ್ಧವಾದಂತಹ ಹೋಟೆಲ್ ಸಿರಿದರ್ಶಿನಿ. ಸಿಲಿಂಡರ್ ಕೊರತೆಯಿಂದ ಮಾಲೀಕರು ಇದೀಗ ಕಂಗಾಲಾಗಿ ಹೋಗಿದ್ದಾರೆ. ಸದಾಕಾಲ ಈ ಸಿರಿದರ್ಶಿನಿ ಹೋಟೆಲ್ ಕಿಕ್ಕಿರಿದು ತುಂಬುತ್ತಿದ್ದಂತಹ ಹೋಟೆಲ್ ಇದಾಗಿತ್ತು. ಇದೀಗ ಸಿರಿದರ್ಶಿನಿ ಹೋಟೆಲ್ಗೆ ಗ್ರಾಹಕರೇ ಬರ್ತಾ ಇಲ್ಲ. ಗ್ಯಾಸ್ ಬದಲಿಗೆ ಡೀಸೆಲ್ ಒಲೆಯನ್ನ ಬಳಕೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಈ ಒಂದು ಸಮಸ್ಯೆ ಅಥವಾ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೋಟೆಲ್ ಬಂದ್ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಬಂದ್ ಮಾಡುವಂತಹ ಆತಂಕದಲ್ಲಿ ಹೋಟೆಲ್ ಮಾಲೀಕರು ಕೂಡ ಇರುವಂತದ್ದು. ಬೆಂಗಳೂರಿನ ಪ್ರಸಿದ್ಧವಾದಂತಹ ಒಂದು ಹೋಟೆಲ್ ಸಿರಿದರ್ಶಿನಿ ಹೋಟೆಲ್ ಇದೀಗ ಖಾಲಿ ಹೊಡಿತಾ ಇರುವಂತದ್ದು. ಮಹಾಲಕ್ಷ್ಮಿ ಲೇಔಟ್ ಬಳಿಯ ಪ್ರಸಿದ್ಧವಾದಂತಹ ಹೋಟೆಲ್. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸದಾಕಾಲ ಯಾವಾಗಲೂ ಕೂಡ ಜನ ತುಂಬಿಕೊಂಡೇ ಇರೋರು. ಆದರೆ ಗ್ಯಾಸ್ ಬದಲಿಗೆ ಡೀಸೆಲ್ ಒಲೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಅಡುಗೆ ಮಾಡೋಕೆ. ಆದರೂ ಕೂಡ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಹೋಟೆಲ್ ಬಂದ್ ಮಾಡುವಂತಹ ಆತಂಕದಲ್ಲಿ ಹೋಟೆಲ್ ಮಾಲೀಕರು ಇರುವಂಥದ್ದು. ಈಗ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಚಿಟ್ಚಾಟ್ ಮಾಡೋಣ, ನೋಡ್ಕೊಂಡ್ ಬರೋಣ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರ್ತಕ್ಕಂಥ ಯುದ್ಧದ ಪರಿಸ್ಥಿತಿಯಿಂದ ಭಾರತಕ್ಕೂ ಕೂಡ ಅದರ ಒಂದು ಬಿಸಿ ತಟ್ಟಿರುವಂತದ್ದು. ಅದರಲ್ಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ಈ ಒಂದು ಪೆಟ್ಟು ಬಲು ಜೋರಾಗಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇದೀಗ ನಾನು ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತ ಪ್ರಸಿದ್ಧ ಹೋಟೆಲ್ ಮುಂಭಾಗದಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಏನು ಪ್ರಮುಖವಾಗಿ ಈ ಒಂದು ಹೋಟೆಲ್ ನಲ್ಲಿ ಸಾಮಾನ್ಯವಾಗಿ ಏನು ಜನರು ಕೂಡ ಏನು ಕಿಕ್ಕಿರಿದು ಬರ್ತಾ ಇದ್ರು. ಅಂದ್ರೆ ಅಷ್ಟು ಒಂದು ಪ್ರಸಿದ್ಧತೆನೆ ಈ ಒಂದು ಹೋಟೆಲ್ ಪಡೆದುಕೊಂಡಿತ್ತು. ಆದ್ರೆ ಯಾವಾಗ ಕಮರ್ಷಿಯಲ್ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ಅಂದಿನಿಂದ ಈ ಒಂದು ಹೋಟೆಲ್ ನ ಒಂದು ವ್ಯಾಪಾರ ಸಂಪೂರ್ಣವಾಗಿ ಕಡಿಮೆ ಆಗಿರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಇಲ್ಲಿ ಖಾಲಿ ಹೊಡಿತಿದ್ದಾರೆ ಈ ಒಂದು ಹೋಟೆಲ್ ಅಂತ. ಸೌದೆ ಬಳಸುವ ಮುಖಾಂತರ ಏನು ಗ್ಯಾಸ್ ನ ಒಂದು ಬಳಕೆಗೆ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ರೆ, ಈ ಹೋಟೆಲ್ನಲ್ಲಿ ಪ್ರಮುಖವಾಗಿ ಡೀಸೆಲ್ ಗ್ಯಾಸ್ ನ ಇಲ್ಲಿ ಬಳಕೆ ಮಾಡ್ತಿರುವಂತದ್ದು. ಅದನ್ನ ನಾನು ತೋರಿಸ್ತಾ ಹೋಗ್ತೇನೆ. ಇದ್ರ ಜೊತೆಗೆ ನೋಡ್ತಾ ಇರ್ಬೋದು ಹೋಟೆಲ್ ನಲ್ಲಿ ಯಾವ ರೀತಿ ಒಂದು ಖಾಲಿ ಒಂದು ಇರುವಂತದ್ದು. ಜನರು ಕೂಡ ಇಲ್ಲಿ ಯಾವುದೇ ರೀತಿ ಬರ್ದೇ ಇರೋದು ಹೋಟೆಲ್ಗೆ ಸಾಕಷ್ಟು ಒಂದು ಪೆಟ್ಟನ್ನು ನೀಡ್ತಿರುವಂತದ್ದು. ಈಗ ನಾನು ನೋಡ್ತಾ ಇದ್ದೇನೆ, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇಡೀ ಹೋಟೆಲ್ ಖಾಲಿಯಾಗಿರುವಂತದ್ದು. ಯಾಕಂತಂದ್ರೆ ಸೀಮಿತ ಅವಧಿಯಲ್ಲಿ ಮಾತ್ರ ಇಲ್ಲಿ ಹೋಟೆಲ್ಗೆ ಬರ್ತಿರುವಂತದ್ದು. ಇದೀಗ ನೋಡ್ತಾ ಇರ್ಬೋದು, ಇದೀಗ ಒಳಗಡೆ ನೋಡ್ತಾ ಇರ್ಬೋದು ಯಾವ ರೀತಿ ಸಂಖ್ಯೆಯಲ್ಲಿ ಈಗ ಕಸ್ಟಮರ್ಸ್ ಇಲ್ಲದೆ ಯಾವ ರೀತಿ ಖಾಲಿ ಇದೆ ಹೋಟೆಲ್ ಅಂತ. ಯಾಕಂತಂದ್ರೆ ಮಹಾಲಕ್ಷ್ಮಿ ಲೇಔಟ್ ಅಂದ್ರೆ ಎಲ್ಲರೂ ಕೂಡ ಎಲ್ಲಾ ವರ್ಗದವರು ಬರುವಂತ ಒಂದು ಹೋಟೆಲ್ ಆಗಿರುತ್ತೆ. ಇನ್ನೊಂದ್ ಕಡೆ ಪ್ರಮುಖವಾಗಿ ಈ ಒಂದು ಸಮಸ್ಯೆ ಯಾವಾಗ ಬಗೆಹರಿತ ಕಡೆ ಕೂಡ ಒಂದು ಚರ್ಚೆಗೆ ಮುನ್ನೆಲೆಗೆ ಬರ್ತಿರುವಂತದ್ದು. ಇದೀಗ ನಾನು ಹೋಟೆಲ್ ನ ಸ್ಟೋರೇಜ್ ಒಳಗಡೆ ಹೋಗ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರಮುಖವಾಗಿ ಯಾವ ರೀತಿ ಇಲ್ಲಿ ಅಡುಗೆ ಎಲ್ಲ ತಯಾರಾಗುತ್ತೆ, ಯಾವ ರೀತಿ ಇಲ್ಲಿ ಪೂರ್ವ ಸಿದ್ಧತೆಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಒಂದ್ ಕಡೆ ನೋಡ್ಬೋದು. ಒಂದು ಕಡೆ ಗ್ರೈಂಡರ್ ಆಗಿರ್ಬೋದು, ಜೊತೆಗೆ ಇಡ್ಲಿ ಮಾಡುವಂತ ಒಂದು ಮಿಷಿನ್ ಗಳಾಗಿರ್ಬೋದು, ಪ್ರಮುಖವಾಗಿ ಎಲ್ಲಾ ಒಂದು ಸ್ಟೋರೇಜ್ಗಳು ಇಲ್ಲಿ ಶೇಖರಣೆ ಮಾಡಲಾಗುತ್ತೆ. ಇದ್ರ ಜೊತೆಗೆ ಬದಲಾಗ್ತಿರ್ತಕ್ಕಂಥ ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆ ಒಂದು ವ್ಯತ್ಯಯ ಆಗಿರೋದ್ರಿಂದ ಇಲ್ಲಿಯೂ ಕೂಡ ಏನು ಕೆಲಸ ಮಾಡುವವರ ಸಂಖ್ಯೆ ಕೂಡ ಬಹಳ ಕಡಿಮೆ ಆಗ್ತಿದ್ದಾರೆ ಅನ್ನುವಂತ ಮಾತುಗಳ ಹೋಟೆಲ್ ಮಾಲೀಕರು ಹೇಳುವಂತದ್ದು. ಹಾಗಾಗಿ ಅವ್ರಿಗೆ ಆ ಒಂದು ಕಷ್ಟಗಳನ್ನ, ಅವರ ಒಂದು ಸಮಸ್ಯೆಗಳನ್ನ ಆಲಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ಅಂತ. ಯಾಕಂತಂದ್ರೆ ಬೆಂಗಳೂರಲ್ಲಿ ಹೋಟೆಲ್ ಅಂದ್ರೆ ಸದಾಕಾಲ ಏನು ಜನರು ಬರ್ತಿರ್ತಾರೆ, ತಮ್ಮ ಒಂದು ಇಷ್ಟದ ಒಂದು ಖಾದ್ಯ ತಿನಿಸುಗಳನ್ನ ತಿಂತಿರ್ತಾರೆ. ಆ ಒಂದು ಬೇಡಿಕೆಗೆ ಅನುಗುಣವಾಗಿ ಇಲ್ಲೂ ಕೂಡ ಪೂರೈಕೆ ಹೆಚ್ಚಾಗುತ್ತೆ. ಆದ್ರೆ ಇವಾಗ ಈ ಹಿಂದಿನ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಇಲ್ಲಿ ಒಂದು ಕಸ್ಟಮರ್ಸ್ ಕೂಡ ಬರದೇ ಇರುವಂತದ್ದು, ಮತ್ತೆ ಒಂದು ಬೇಡಿಕೆ ಇಲ್ಲದೆ ಇರುವಂತದ್ದು ಸಹಜವಾಗಿ ಹೋಟೆಲ್ ಮಾಲೀಕರಿಗೆ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಈಗಲಾದ್ರೂ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಹೋಟೆಲ್ ಮಾಲೀಕರ ಒಂದು ಸಮಸ್ಯೆಗೆ ಧಾವಿಸಿ ಬರ್ತಾರ ಅನ್ನೋದು ಕೂಡ ಪ್ರಶ್ನೆ ಮೂಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕನ್ನಡ ನ್ಯೂಸ್, ಬೆಂಗಳೂರು.